ಸ್ಟೂಡೆಂಟ್ಸ್, ಈಗ ನಾವು ಎಕ್ಸರ್ಸೈಸ್ 3.2 ಕ್ವಶನ್ ನಂಬರ್ 2 ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸಾಲ್ವ್ 2x plus 3y is equal to 11 and 2x minus 4y is equal to minus 24 and hence find the value of m for which y is equal to mx plus 3. ಈಗ ನಮಗೆ ಎರಡು ಇಕ್ವೇಶನ್ಗಳನ್ನ ಕೊಟ್ಟಿದ್ದಾರೆ. ಈಗ ನಾವು m ವ್ಯಾಲ್ಯೂನ ಫೈಂಡ್ ಮಾಡಬೇಕು. m ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ನಾವು ಮೊದಲು x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ಕೋಬೇಕು. x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಿ ಈ ಇಕ್ವೇಶನ್ ಅಲ್ಲಿ ಬರೆದು ನಾವು m ವ್ಯಾಲ್ಯೂನ ಫೈಂಡ್ ಮಾಡಬೇಕಾಗುತ್ತದೆ. ಈಗ ನಾನು ಇಕ್ವೇಶನ್ ನಂಬರ್ 1 ಮತ್ತು ಇಕ್ವೇಶನ್ ನಂಬರ್ 2 ನ ಬರ್ಕೋತಾ ಇದ್ದೀನಿ. ಸೊಲ್ಯೂಷನ್ 2x plus 3y is equal to 11 ಇದು ಇಕ್ವೇಶನ್ ನಂಬರ್ 1 ಮತ್ತೆ ಇಕ್ವೇಶನ್ ನಂಬರ್ 2 2x minus 4y is equal to minus 24 ಇದು ಇಕ್ವೇಶನ್ ನಂಬರ್ 2. ಈ ಇಕ್ವೇಶನ್ಗಳನ್ನು ನಾವು ಈ ಇಕ್ವೇಶನ್ ಅಲ್ಲಿ x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಿ ನಾವು ಈ ಇಕ್ವೇಶನ್ ಅಲ್ಲಿ ಬರೆದು m ವ್ಯಾಲ್ಯೂನ ಫೈಂಡ್ ಮಾಡಬೇಕಾಗುತ್ತದೆ. ಈಗ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಏನು ಮಾಡಿದ್ವಲ್ಲ ಅದೇ ತರ ಮೆಥಡ್ ಅಲ್ಲಿ ನಾವು ಈ ಇಕ್ವೇಶನ್ಗಳನ್ನ ಸಾಲ್ವ್ ಮಾಡಬೇಕಾಗುತ್ತದೆ. ಈಗ ಒಂದು ಇಕ್ವೇಶನ್ ಅಲ್ಲಿ ಇನ್ನೊಂದು ಇಕ್ವೇಶನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಿ ನಾವು ನೆಕ್ಸ್ಟ್ ಇದು y is equal to mx plus 3 ಇದೆಲ್ಲ ಈ x ಮತ್ತು y ವ್ಯಾಲ್ಯೂಗಳನ್ನ ಇದರಲ್ಲಿ ಬರೆದು ನಾವು m ವ್ಯಾಲ್ಯೂನ ಫೈಂಡ್ ಮಾಡಬೇಕಾಗುತ್ತದೆ. ನಾನು ಇಲ್ಲಿ ಇಕ್ವೇಶನ್ ನಂಬರ್ 1 ನ ತಗೋತಾ ಇದ್ದೀನಿ. ಟೇಕಿಂಗ್ equation 1 2x plus 3y is equal to 11 2x is equal to 11 minus 3y ಇದನ್ನ ನಾನು 2x is equal to ಇದು ಪ್ಲಸ್ 3y ಇದೆಯಲ್ಲ ಈ ಸೈಡ್ ಬಂದರೆ ಮೈನಸ್ 3y ಆಗುತ್ತದೆ. ಈ ಇಕ್ವೇಶನ್ ಅನ್ನು ನಾನು ಸಿಂಪ್ಲಿಫೈ ಮಾಡಿ ಬರ್ಕೋತಾ ಇದ್ದೀನಿ. x is equal to 11 minus 3y divided by 2. ಈಗ ಇದು ಇಕ್ವೇಶನ್ ನಂಬರ್ 3. ಈಗ ನಾನು ಇದು x is equal to 11 minus 3y divided by 2 ಏನು ಬಂದಿದೆಯಲ್ಲ ಇದನ್ನ ಈ ವ್ಯಾಲ್ಯೂನ ನಾನು ಇಕ್ವೇಶನ್ ನಂಬರ್ 2 ಅಲ್ಲಿ ಪುಟ್ ಮಾಡ್ಕೋತೀನಿ. ಪುಟ್ x is equal to 11 minus 3y divided by 2 in ಇಕ್ವೇಶನ್ ನಂಬರ್ 2. ಈಗ ನೆಕ್ಸ್ಟ್ ನಾವು ಇಕ್ವೇಶನ್ ನಂಬರ್ 2 ನ ಇಲ್ಲಿ ಬರೆದುಕೊಳ್ಳೋಣ. 2x minus 4y is equal to minus 24. ಈಗ ಈ x ವ್ಯಾಲ್ಯೂ ಏನು ಬಂದಿದೆಯಲ್ಲ ಇಕ್ವೇಶನ್ ನಂಬರ್ 2 ಅಲ್ಲಿ x ಪ್ಲೇಸ್ ಅಲ್ಲಿ ನಾವು ಬರೆದುಕೊಳ್ಳೋಣ. 11 minus 3y divided by 2 is ಇಲ್ಲಿ ಮೈನಸ್ 4y ಇದೆಯಲ್ಲ ಇಲ್ಲಿ ಬರ್ಕೋಬೇಕು. is equal to minus 24. ಈಗ ನೆಕ್ಸ್ಟ್ ನಾವು ಇಲ್ಲಿ 2 1 2 ಇದು ಎರಡು 2ಗಳು ಡಿವೈಡ್ ಆದವು. ಈಗ ನೆಕ್ಸ್ಟ್ 3y is equal minus 4y is equal to minus 24. ಈಗ ನೆಕ್ಸ್ಟ್ ನಾವು ಇದು ಮೈನಸ್ 3y ಮತ್ತು ಮೈನಸ್ 4y ಏನಿದೆಯಲ್ಲ ಇದನ್ನು ನಾವು ಆ್ಯಡ್ ಮಾಡಿದರೆ ಮೈನಸ್ 7y ಆಗುತ್ತದೆ. is equal to minus 24. ನೆಕ್ಸ್ಟ್ minus 7y is equal to minus 24. ಇದು ಪ್ಲಸ್ 11 ಏನಿದೆಯಲ್ಲ ಈ ಸೈಡ್ ಬಂದರೆ ಮೈನಸ್ 11 ಆಗುತ್ತದೆ. ಇಲ್ಲಿ ಮೈನಸ್ 7y is equal to ಇದನ್ನು ಆ್ಯಡ್ ಮಾಡಿದರೆ ಮೈನಸ್ 35 ಆಗುತ್ತದೆ. y is equal to minus 35 divided by minus 7. ಈಗ ಇದನ್ನು ಡಿವೈಡ್ ಮಾಡಿದರೆ y is equal to 5 ಬರುತ್ತದೆ. ಈಗ ನಮಗೆ y ವ್ಯಾಲ್ಯೂ ಏನು ಬಂದಿದೆ 5 ಬಂದಿದೆ. ನೆಕ್ಸ್ಟ್ ನಾವು ಈ y ವ್ಯಾಲ್ಯೂನ ಇಕ್ವೇಶನ್ ನಂಬರ್ 3 ಅಲ್ಲಿ ನಾನು ಪುಟ್ ಮಾಡಿಕೊಳ್ಳುತ್ತೇನೆ. put y is equal to 5 in equation 3. ಈ ಇಕ್ವೇಶನ್ ಅಲ್ಲಿ ನಾನು ಇದು y ವ್ಯಾಲ್ಯೂ ಏನು ಬಂದಿದೆಯಲ್ಲ ಅದನ್ನು ಬರ್ಕೊಳ್ಳೋಣ. ಮೊದಲು ನಾವು ಇಕ್ವೇಶನ್ ನಂಬರ್ 3 ನ ಇಲ್ಲಿ ಬರ್ಕೊಳ್ಳೋಣ. 7 minus 3y divided by 2. x is equal to 11 minus 3. ಈಗ y ವ್ಯಾಲ್ಯೂ y ಪ್ಲೇಸಲ್ಲಿ 5 ನ ಬರ್ಕೊಳ್ಳೋಣ. divided by 2. x is equal to 11 minus ಇದನ್ನು ಮಲ್ಟಿಪ್ಲೈ ಮಾಡಿದರೆ 3 ಇಂದ 5 ನ ಮಲ್ಟಿಪ್ಲೈ ಮಾಡಿದರೆ ಇದು 15 ಬರುತ್ತದೆ. ಮೈನಸ್ 15 ಡಿವೈಡೆಡ್ ಬೈ 2. x is equal to ಇದನ್ನು ಸಬ್ಸ್ಟ್ರಾಕ್ಷನ್ ಮಾಡಿದರೆ ಮೈನಸ್ 4 ಬರುತ್ತದೆ ಡಿವೈಡೆಡ್ ಬೈ 2. x is equal to ಇದು 2 1 2 2 ಇದು ಮೈನಸ್ 2 ಬರುತ್ತದೆ. x ವ್ಯಾಲ್ಯೂ ಏನು ಬಂದಿದೆ ಮೈನಸ್ 2 ಬಂದಿದೆ. ಈಗ ನಮಗೆ x ವ್ಯಾಲ್ಯೂನು 5 y ವ್ಯಾಲ್ಯೂ 5 ಬಂದಿದೆ ಮತ್ತು x ವ್ಯಾಲ್ಯೂ ಮೈನಸ್ 2 ಬಂದಿದೆ. ಈಗ ಇವು ಎರಡು ವ್ಯಾಲ್ಯೂಗಳನ್ನ ನಾವು ಈ ಇಕ್ವೇಶನ್ ಅಲ್ಲಿ ಬರೆದುಕೊಳ್ಳೋಣ. ಇಲ್ಲಿ ಬರೆದುಕೊಳ್ಳೋಣ. x ಅಂದರೆ ಮೈನಸ್ 2 ಮತ್ತು y ಅಂದರೆ 5. ಈಗ x ವ್ಯಾಲ್ಯೂ ಮೈನಸ್ 2 ಮತ್ತು y ವ್ಯಾಲ್ಯೂ 5. ನಾವು y is equal to mx plus 3. ಈ ಇಕ್ವೇಶನ್ ಅಲ್ಲಿ ಈ ವ್ಯಾಲ್ಯೂಗಳನ್ನ ಬರ್ಕೊಳ್ಳೋಣ. y ಅಂದರೆ ಏನಿದೆ 5 is equal to m. x ಪ್ಲೇಸಲ್ಲಿ ಮೈನಸ್ 2ನ ಬರ್ಕೋತಾ ಇದ್ದೀನಿ ಪ್ಲಸ್ 3. ಈಗ 5 is equal to ಈಗ m ಮೈನಸ್ 2ನ ಮಲ್ಟಿಪ್ಲೈ ಮಾಡಿದರೆ ಮೈನಸ್ 2m ಪ್ಲಸ್ 3 ಬರುತ್ತದೆ. ಈಗ ನಾನು ಮೈನಸ್ 2m ಇದೆಯಲ್ಲ ಈ ಸೈಡ್ ತೊಗೊಂಡ್ರೆ 2m is equal to ಇದು 5ನ ನಾನು ಈ ಸೈಡ್ ತೊಗೋತಾ ಇದ್ದೀನಿ ಪ್ಲಸ್ 5 ಮೈನಸ್ 5 ಆಗುತ್ತದೆ. 3 ಮೈನಸ್ 5 2m is equal to ಮೈನಸ್ 2. ಈಗ ಇದನ್ನು ಸಬ್ಸ್ಟ್ರಾಕ್ಷನ್ ಮಾಡಿದರೆ ಮೈನಸ್ 2 ಬರುತ್ತದೆ.
ಎಮ್ ಈಸ್ ಈಕ್ವಲ್ ಟು -2 ಡಿವೈಡೆಡ್ ಬೈ 2 2 1 ಝಾ 2 1 ಝಾ. ಇಕ್ವೇಷನನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನ ಫೈಂಡ್ ಮಾಡಿ ನಾವು ಈ ಇಕ್ವೇಷನಲ್ಲಿ ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನ ಬರೆದ್ರೆ ಈಗ ಎಮ್ ವ್ಯಾಲ್ಯೂ ಏನು ಬಂದಿದೆ ಅಂದರೆ -1 ಬಂದಿದೆ.